ನಮಸ್ಕಾರಗಳು. TQRನಿಂದ ನಿಮ್ಮ CA ಹನುಮಂತರಾವ್ ಆರ್ ಚೌಧರಿ ಮಾಡುವ ನಮಸ್ಕಾರ ಮತ್ತು ಸುಸ್ವಾಗತ. ಇವತ್ತಿನ TQR 4ನಲ್ಲಿ ಪ್ರಶ್ನೆ ಆಗಿರುತ್ತದೆ. ಒಬ್ಬರು ಮನೆಯನ್ನು ಬಾಡಿಗೆಗೆ ಪಡೆದಿರುತ್ತಾರೆ. ಆದರೆ ಅದರ ಯಜಮಾನರು ಅವರು NRI ಆಗಿರುತ್ತಾರೆ. NRI ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಬೇರೆ ದೇಶದ ನಿವಾಸಿಯಾಗಿರುತ್ತಾರೆ. ಇವರ ಪ್ರಶ್ನೆ ಆಗಿರುತ್ತದೆ, ಒಂದು ವೇಳೆ ನಾನು ನನ್ನ ಬಾಡಿಗೆಯನ್ನು ನಮ್ಮ ಯಜಮಾನರು ಬೇರೆ ದೇಶದಲ್ಲಿ ಇದ್ದಿದ್ದಾರೆ, ಅವರ NRO ಅಕೌಂಟ್ಗೆ ನಾನು ಪೇಮೆಂಟ್ ಮಾಡಿದರೆ ನಾನು ಯಾವ ಯಾವ ಕಂಪ್ಲೈನ್ಸ್ ಮಾಡಬೇಕಾಗುತ್ತದೆ? ಫೆಮಾ ಆಕ್ಟಿನಲ್ಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನಲ್ಲಿ ನಾನು ಯಾವ ರೀತಿಯ ಕಂಪ್ಲೈನ್ಸ್ ಮಾಡಬೇಕು? ಇದು ಅವರ ಪ್ರಶ್ನೆ ಆಗಿರುತ್ತದೆ. ನನಗೆ ತಿಳಿದ ಹಾಗೆ ಫೆಮಾ ಆಕ್ಟಿನಲ್ಲಿ ಯಾವುದೇ ರೀತಿಯ ಕಂಪ್ಲೈನ್ಸ್ ಮಾಡುವ ಅವಶ್ಯಕತೆ ಅವರಿಗೆ ಇರುವುದಿಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಅವರು TDS ಕಟ್ ಮಾಡಬೇಕಾಗುತ್ತದೆ. TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಏಕೆಂದರೆ ಅವರು ಬಾಡಿಗೆಯನ್ನು ಇಂಡಿಯಾನಲ್ಲಿ ರಿಶ್ಯೂಡ್ ಮಾಡ್ತಾ ಇದ್ದಾರೆ ಮತ್ತು ಅವರ ಮನೆ ಕೂಡ ಇಂಡಿಯಾನಲ್ಲಿ ಇದ್ದಿರೋದ್ರಿಂದ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅದು ಇಂಡಿಯಾನಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತದೆ. ಅವರು ಬೇಸಿಕ್ ಎಕ್ಸಾಮ್ಷನ್ಸ್ ಪಡೆಯಬಹುದು. ಈಗಾಗಲೇ ನಾವು ಡಿಸ್ಕಷನ್ಸ್ ಮಾಡಿದ ಹಾಗೆ 2,50,000, 3 lakh, 5 lakhs ಅವರು ಬೇಸಿಕ್ ಎಕ್ಸಾಮ್ಷನ್ಸ್ ಪಡೆಯಬಹುದು. ಆದರೆ ಮನೆಯನ್ನು ಬಾಡಿಗೆ ಪಡೆದವರು TDS ಕಟ್ ಮಾಡಿ ಅವರು ತಮ್ಮ ಯಜಮಾನರಿಗೆ ಬಾಡಿಗೆಯನ್ನು ಕೊಡಬೇಕಾಗುತ್ತದೆ. ಇದು ಅವರ ಒಂದು ಜವಾಬ್ದಾರಿ ಕೂಡ ಆಗಿದೆ. ಹಾಗಾದರೆ ಯಾವ ರೀತಿ ನಾವು ಕಂಪ್ಲೈನ್ಸ್ ಮಾಡಬೇಕು? ಮೊದಲನೇ ಕಂಪ್ಲೈನ್ಸ್, ನೀವು ನಿಮ್ಮ ಟ್ಯಾನ್ ಅಪ್ಲಿಕೇಶನ್ಸ್ ಮಾಡಿ ಟ್ಯಾಕ್ಸ್ ಡಿಡಕ್ಟೆಡ್ ಅಕೌಂಟ್ ನಂಬರ್ ನೀವು ಪಡೆಯಬೇಕು. ಟ್ಯಾನ್ ನಂಬರ್ ಬಂದ ನಂತರ ನೀವು TDS ಎಷ್ಟು ದರದಿಂದ ಕಟ್ ಮಾಡಬೇಕು ಅದೊಂದು ಮತ್ತೊಂದು ಪ್ರಶ್ನೆ. ನಿಮ್ಮ ಯಜಮಾನರು NRI ಆಗಿರುವುದರಿಂದ ನೀವು ಕಟ್ ಮಾಡುವ TDS ದರ ಆಗಿರುತ್ತದೆ 30% ಪ್ಲಸ್ 4% ಎಜುಕೇಷನಲ್ ಸೆಸ್, ಅಂದರೆ 31.2% ನಿಮ್ಮ TDS ದರ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ಸ್, ನಿಮ್ಮ ಬಾಡಿಗೆ 10,000 ಆಗಿದ್ದರೆ ನೀವು 3,120 TDS ಕಟ್ ಮಾಡಿ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಉಳಿದ 6,880 ರೂಪೀಸ್ ನಿಮ್ಮ ಬಾಡಿಗೆಯನ್ನು ನೀವು ನಿಮ್ಮ ಯಜಮಾನರಿಗೆ ಪೇಮೆಂಟ್ ಮಾಡಬಹುದು. TDSನಲ್ಲಿ ಬೇರೆ ಸೆಕ್ಷನ್ನಲ್ಲಿ ಅಮೌಂಟ್ಸ್ ಲಿಮಿಟೇಷನ್ಸ್ ಇದೆ. ಅಂದರೆ ಕ್ವಾಲಿಫೈಡ್ ಅಮೌಂಟ್, ನೀವು ಸಪೋಸ್ ರೆಂಟ್ ಇನ್ಕಮ್, ಇನ್ ಅದರ್ ಕೇಸ್ ಅಪ್ ಟು 2,40,000 ನೀವು TDS ಕಟ್ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಇನ್ ಕೇಸ್ ಆಫ್ NRI ಆ ಎಕ್ಸಾಮ್ಷನ್ಸ್ ಲಿಮಿಟ್ ನಿಮಗೆ ಸಿಗೋದಿಲ್ಲ. ಅಂದರೆ ನಿಮ್ದು ಅಮೌಂಟ್ ಎಷ್ಟೇ ಇದ್ರೂ ಕೂಡ ನೀವು 31.2% TDS ನೀವು ಕಟ್ ಮಾಡಿ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತದೆ. ಹಾಗಾದರೆ ನೀವು ಯಾವಾಗ ನೀವು TDS ಅನ್ನು ಪೇ ಮಾಡಬೇಕು? ಫಾರ್ ಎಕ್ಸಾಂಪಲ್ಸ್, ಏಪ್ರಿಲ್ ತಿಂಗಳಿನಲ್ಲಿ ನೀವು TDS ಕಟ್ ಮಾಡಿದ್ರಿ, ಅದು ನೀವು ಮೇ 7 ತಾರೀಖ ಒಳಗೆ ನಿಮಗೆ TDS ಪೇ ಮಾಡಬೇಕಾಗುತ್ತದೆ. TDS ಪೇ ಮಾಡೋದು ಅಷ್ಟೇ ಅಲ್ಲ, ನೀವು ಕ್ವಾರ್ಟರ್ಲಿ TDS ರಿಟರ್ನ್ ಕೂಡ ನೀವು ಫೈಲ್ ಮಾಡಬೇಕಾಗುತ್ತದೆ. ಹಾಗಾದರೆ TDS ರಿಟರ್ನ್ ನೀವು ಯಾವಾಗ ಫೈಲ್ ಮಾಡಬೇಕು? ಅದರ ಡ್ಯೂ ಡೇಟ್ಸ್ ಏನಾಗಿರುತ್ತದೆ? ಸಪೋಸ್ ಏಪ್ರಿಲ್, ಮೇ, ಜೂನ್ ಕ್ವಾರ್ಟರ್ ನೀವು TDS ಫೈಲ್ ಮಾಡ್ತಾ ಇದ್ದೀರಿ, ವಿತಿನ್ 30 days ಎಂಡ್ ಆಫ್ ದಿ ಕ್ವಾರ್ಟರ್ ನೀವು TDS ರಿಟರ್ನ್ ಕೂಡ ಫೈಲ್ ಮಾಡಬೇಕಾಗುತ್ತದೆ. ಒಂದು ವೇಳೆ ನೀವು TDS ಡಿಡಕ್ಟ್ನೂ ಮಾಡಿಲ್ಲ, ಪೇನೂ ಮಾಡಿಲ್ಲ ಗೌರ್ಮೆಂಟ್ಗೆ, ಹಾಗಾದರೆ ಇದರ ಕಾನ್ಸಿಕ್ವೆನ್ಸ್ ಏನಾಗುತ್ತದೆ? ಸೆಕ್ಷನ್ 271 ಕ್ಯಾಪಿಟಲ್ C ಪ್ರಕಾರ ನೀವು ಒಂದು ವೇಳೆ TDS ಕಟ್ಟು ಕೂಡ ಡಿಡಕ್ಟ್ ಕೂಡ ಮಾಡಿಲ್ಲ ಮತ್ತು ಗೌರ್ಮೆಂಟ್ ಪೇನೂ ಕೂಡ ಮಾಡಿಲ್ಲ, ಅಂಥ ಸಂದರ್ಭದಲ್ಲಿ ಸೆಕ್ಷನ್ 271 ಕ್ಯಾಪಿಟಲ್ C ಪ್ರಕಾರ ನಿಮಗೆ ಪೆನಾಲ್ಟಿ ಈಕ್ವಲ್ ಟು ಟ್ಯಾಕ್ಸ್ ಅಮೌಂಟ್ಸ್ ಪೇ ಮಾಡಬೇಕಾಗುತ್ತದೆ. ಅಂದರೆ ಈ ಎಕ್ಸಾಂಪಲ್ಸ್ನಲ್ಲಿ ನೀವು 3,120 ರೂಪೀಸ್ ನೀವು
ಪೆನಾಲ್ಟಿ ಕೂಡ ಪೇ ಮಾಡಬೇಕಾಗುತ್ತದೆ ಒಂದು ವೇಳೆ ನೀವು TDS ಕಟ್ ಕೂಡ ಮಾಡಿಲ್ಲ ಮತ್ತು ಗವರ್ಮೆಂಟ್ಗೆ ಪೇ ಕೂಡ ಮಾಡಿಲ್ಲ. ಸಪೋಸ್ ನೀವು TDS 7 ತಾರೀಕು ಒಳಗೆ ನೀವು TDS ಗವರ್ಮೆಂಟ್ಗೆ ಪೇ ಮಾಡಿಲ್ಲ, ಅಂತ ಸಂದರ್ಭದಲ್ಲಿ ಕೂಡ ನೀವು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತದೆ. ಅಂದರೆ ಒಂದು ತಿಂಗಳಿಗೆ 1.5% ನೀವು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತದೆ. ಅದು ಅಷ್ಟೇ ಅಲ್ಲದೆ ನೀವು ಕ್ವಾರ್ಟರ್ಲಿ ರಿಟರ್ನ್ಸ್ ಒಂದು ವೇಳೆ ಇನ್ ಟೈಮ್ನಲ್ಲಿ ನೀವು ಫೈಲ್ ಮಾಡಿಲ್ಲ, ಅಂಥ ಸಂದರ್ಭದಲ್ಲಿ ನಿಮ್ಮ ಫೈನ್ ಆಗಿರುತ್ತದೆ ₹200 ಪರ್ ಡೇ ಮ್ಯಾಕ್ಸಿಮಮ್ ಟು ದ ಎಕ್ಸ್ಟೆಂಟ್ ಆಫ್ ಯುವರ್ ಟ್ಯಾಕ್ಸ್ ಅಮೌಂಟ್. ಈ ರೀತಿ ನೀವು ಒಂದೆಡೆ ಕಂಪ್ಲೈನ್ಸ್ ಮಾಡದಿದ್ದರೆ ಇವೆಲ್ಲ ನೀವು ಟ್ಯಾಕ್ಸ್, ಫೈನ್, ಇಂಟ್ರೆಸ್ಟ್ ನೀವು ಪೇ ಮಾಡಬೇಕಾಗುತ್ತದೆ. TQRನಲ್ಲಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಯಾ ಕಾಲಕ್ಕೆ ಸಂಬಂಧಿಸಿದ್ದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಟ್ಯಾಕ್ಸ್ ಸಲಹೆಗಾರರನ್ನು ಸಂಪರ್ಕಿಸಬಹುದು. TQRನಲ್ಲಿ ಕೊಟ್ಟಿರುವ ಎಲ್ಲಾ ಪ್ರಶ್ನೆಗಳು ಸಾಮಾನ್ಯ ಜನರಿಗೆ ಆಗಿದ್ದು, ಇದು ಪ್ರೊಫೆಷನಲ್ ಮತ್ತು ಟ್ಯಾಕ್ಸ್ ಪ್ರಾಕ್ಟೀಸ್ನರಿಗೆ ಸಂಬಂಧಿಸಿದಿರುವುದಿಲ್ಲ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನಿಮ್ಮ ಟ್ಯಾಕ್ಸ್ ಸಲಹೆಗಾರರನ್ನು ಸಂಪರ್ಕಿಸಬಹುದು. ಈ ಕಾನ್ಸೆಪ್ಟ್ ಲೈಕ್ ಆದರೆ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಗ್ರೂಪ್ನಲ್ಲಿ ಶೇರ್ ಮಾಡಿ. ನಿಮ್ಮ ಪ್ರಶ್ನೆಯನ್ನು ನೀವು ನಿಮ್ಮದೇ ಆದ ಭಾಷೆಯಲ್ಲಿ ನೀವು ಕೇಳಬಹುದು. ಈಗಾಗಲೇ ನಾವು 8 ಭಾಷೆಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದೇವೆ. ಇನ್ನು ಸಾಕಷ್ಟು ಭಾಷೆಗಳನ್ನು ನಾವು ಆಡ್ ಮಾಡಲಿದ್ದೇವೆ. ನಿಮಗೆ ನಿಮ್ಮ ಭಾಷೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಸಿ ಇನ್ ನೆಕ್ಸ್ಟ್ TQR. ಥ್ಯಾಂಕ್ ಯು ವೆರಿ ಮಚ್.